ಹಲೋ ಡಿಯರ್ಸ್, ವೆಲ್ಕಮ್ ಟು ನಿಮ್ಮು ವ್ಲಾಗ್ಸ್. ಸೊ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ 88 ಆ್ಯಂಡ್ 89 ಹಾಕ್ತಾ ಇದ್ದೀನಿ. ಎಪಿಸೋಡ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗಂತೂ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಈ ಎಪಿಸೋಡಲ್ಲಿ ಕಾಲಜ್ಞಾನಿಗಳು ನಮ್ಮ ಹರ್ಷಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ ಮದುವೆ ಆಗೋದ್ರ ಬಗ್ಗೆ. ಅದೇನು ಅಂತ ನಿಮಗೆ ಗೊತ್ತಾದರೆ ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಪಿಸೋಡ್ 88. ಮಿಸ್ಬಿಹೇವ್ ಮಾಡುವಷ್ಟು ಮಾನ ನಿನಗೆಲ್ಲಿದೆ? ಅವತ್ತಿನಿಂದ ಇವತ್ತವರೆಗೂ ಅವಳು ಹೇಳ್ದಾಗೆ ಕೇಳ್ತಾ ಇದ್ದೀನಿ, ಅವಳು ಹೇಳಿದ್ದೆಲ್ಲ ಮಾಡ್ತಾಯಿದ್ದೀನಿ. ಎಲ್ಲ ನಾನು ಶ್ರುತಿಗೋಸ್ಕರ, ನನ್ನ ಸ್ವಾರ್ಥಕ್ಕೋಸ್ಕರ. ಶ್ರುತಿನ ಹೇಗೆ ಬಿಟ್ಕೊಡ್ಲಿ? ಈಗಾಗಲೇ ಮೋಸದ ಪ್ರೀತಿಗೆ ಸಿಕ್ಕಿ ಹುಚ್ಚನಾಗಿದ್ದ ರಾಹುಲ್ ಅಣ್ಣ ಶ್ರುತಿ ಪ್ರೀತಿಯಿಂದ ಮೊದಲನಾಗೆ ಆಗಿದ್ದಾನೆ. ಈಗ ಅವಳನ್ನ ಕಳ್ಕೊಂಡು ಮತ್ತೆ ಹುಚ್ಚ ಆಗೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ ರಾಧಕ್ಕ. ರಾಹುಲ್ ಅಣ್ಣ ಶ್ರುತಿ ಜೊತೆ ಬದುಕಬೇಕು, ಅವರಿಬ್ಬರು ಚೆನ್ನಾಗಿರಬೇಕು. ಶರತ್ ಸರ್ನ ಲಾವಣ್ಯ ಮದುವೆ ಆದರೆ ಶ್ರುತಿನ ಬಿಡ್ತಾಳೆ. ಅದಕ್ಕೆ ಈ ಮದುವೆ ಆಗಲೇಬೇಕು ರಾಧಕ್ಕ ಅಂತ ಅಳ್ತಾಳೆ. ಅವಳಷ್ಟು ಮಾತನ್ನು ಕೇಳಿ ರಾಧಕ್ಕ, ಹರ್ಷ ಮತ್ತು ವರ್ಷ ತುಂಬ ಬೇಜಾರು ಮಾಡಿಕೊಂಡ್ರು. ವರ್ಷ: ಸಾರಿ ನಿತ್ಯ ಅಕ್ಕ, ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ನೋವಿದೆ ಅಂತ ಗೊತ್ತೇ ಇರಲಿಲ್ಲ. ನೀವು ಹರ್ಷ ಬ್ರೋಗೆ ಹೊಡೆದಿದ್ದು ನೋಡಿ ಬೇಜಾರು ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ಸೋ ಸಾರಿ ಅಂದ್ಲು. ನಿತ್ಯ: ಇಟ್ಸ್ ಓಕೆ ವರ್ಷ, ನನಗೂ ಅರ್ಥ ಆಗುತ್ತೆ. ರಾಧಾ: ಹಾಗಂತ ನನ್ನ ತಮ್ಮನ ಪ್ರೀತಿನ ಬಲಿ ಕೊಡೋದು ಎಷ್ಟು ಸರಿ? ನನ್ನ ತಮ್ಮ ಒಂದು ಸುಳ್ಳು ಪ್ರೀತಿಗೆ ಬಲಿಯಾಗಿ ಜೀವನ ಪೂರ್ತಿ ಕೊರಗಬೇಕಾ ಅಂದ್ಲು. ನಿತ್ಯ: ನಿಮ್ಮ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ ರಾಧಕ್ಕ. ನನಗೆ ನನ್ನ ಶ್ರುತಿ ಜೀವಂತವಾಗಬೇಕು. ಅದಕ್ಕೋಸ್ಕರ ಈ ಮದುವೆ ಆಗಲೇಬೇಕು. ಒಂದು ವೇಳೆ ನಾನು ಹೇಳಿದ್ದನ್ನೆಲ್ಲ ನೀವು ಯಾರ ಹತ್ರನಾದರೂ ಹೇಳಿ ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡಿದ್ದೆ ಆದರೆ ನನ್ನ ಮೇಲೆ ಆಣೆ ಅಂದ್ಕೊಂಡು ಅಲ್ಲಿಂದ ಹೊರಟೋದ್ಲು. ರಾಧಾ: ನಿತ್ಯ ಅಂತ ಕೂಗಿದ್ರು, ಹೊರಟೇ ಹೋದ್ಲು. ಛೇ, ಇವಾಗ ಇದನ್ನೆಲ್ಲ ಹೇಗೆ ತಡೆಯೋದು ಹರ್ಷ ಅಂದ್ಲು. ಐ ಡೋಂಟ್ ನೋ ಸಿಸ್ಟರ್, ಐ ಆಮ್ ಆಲ್ಸೋ ಟೋಟಲಿ ಬ್ಲ್ಯಾಂಕ್ ಅಂದ ಹರ್ಷ. ಈ ಕಡೆ ಲಾವಣ್ಯ ಹರ್ಷನ ಮೇಲೆ ಕೊತ ಕುದೀತಾ ಇದ್ಲು. ಹೇಗಾದರೂ ಸರಿ ಹರ್ಷನ್ನ ಮನೆಯಿಂದ ಆಚೆ ಓಡಿಸೋ ಪಿತೂರಿ ಮಾಡ್ತಾ ಇದ್ಲು. ಬೇಕು ಅಂತಲೇ ಹರ್ಷನ ರೂಮ್ಗೆ ಬಂದಳು. ಹರ್ಷ ಅವಳು ನೋಡಿ ಕೋಪದಲ್ಲಿ, ನೀನು ಯಾಕೆ ಬಂದೆ ಇಲ್ಲಿಗೆ? ಕೊಚ್ಚೆಗಳಿಗೆಲ್ಲ ನನ್ನ ರೂಮ್ಗೆ ಎಂಟ್ರಿ ಇಲ್ಲ, ಗೆಟ್ ಔಟ್ ಅಂದ. ಲಾವಣ್ಯ: ಪರವಾಗಿಲ್ಲ ಹರ್ಷ, ನಿನ್ನ ಜೊತೆ ಜಗಳ ಆಡೋದು ಅಂದರೆ ನನಗೇನೋ ಒಂಥರ ಥ್ರಿಲ್ಲಿಂಗ್ ಅನಿಸುತ್ತೆ. ನಿನಗೆ ಇನ್ನೊಂದು ಮಜಾ ತೋರಿಸ್ಲಾ? ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕೋದು, ಅದು ಈಗಲೇ ಅಂತ ಹೇಳ್ತಾಳೆ. ಹರ್ಷ ಮನೆಯಿಂದ ಆಚೆ ಹಾಕೋದಾ? ಅದು ನೀನು ನನ್ನನ್ನು? ವೆರಿ ಫನ್ನಿ. ಇದು ನಿಮ್ಮ ಅಪ್ಪನ ಮನೆ ಅಲ್ಲ. ದಿಸ್ ಈಸ್ ಮೈ ಬ್ರೋ ಹೌಸ್, ಇಟ್ಸ್ ಮೈನ್ ಆಲ್ಸೋ. ನಾನು ಮನ್ಸು ಮಾಡಿದ್ರೆ ನಿನ್ನನ್ನು ಈ ಕ್ಷಣನೇ ಮನೆಯಿಂದ ಆಚೆ ಹಾಕೋ ಕೆಪಾಸಿಟಿ ಇದೆ ಕಣೆ ನನಗೆ. ಬಟ್ ಏನು ಮಾಡ್ತೀಯಾ? ನಿತ್ಯ ಸಿಸ್ಟರ್ ಇಲ್ಲ ನಿನಗೆ ಇಲ್ಲಿರೋ ಭಿಕ್ಷೆ ಹಾಕಿದಾರಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ನನ್ನ ಹತ್ರ ಜಾಸ್ತಿ ಆರ್ಗ್ಯುಮೆಂಟ್ ಮಾಡಬೇಡ. ಹೋಗಿ ನಿನ್ನ ರೂಮ್ಗೆ ಹೋಗಿ ಇನ್ಯಾರು ಮನೆ ಹಾಳು ಮಾಡೋದಿದೆ ಅಂತ ಯೋಚನೆ ಮಾಡು. ಹೋಗು ಸುಮ್ಮನೆ, ನನಗೆ ಕೋಪ ಬರೆಸ್ಬೇಡ ಅಂದ. ಲಾವಣ್ಯ ಮನಸ್ಸಲ್ಲಿ, ನಿನಗೆ ಕೋಪ ಬರಲಿ ಅಂತಲೇ ಕಣೋ ನಾನು ಇಷ್ಟೆಲ್ಲ ಮಾತಿರೋದು ಅಂದ್ಕೊಂಡು, ಏನೋ ಮಾಡ್ತೀಯಾ, ಏನು ಮಾಡೋಕ್ಕಾಗತ್ತೆ ನಿನ್ನ ಕೈಯಲ್ಲಿ, ನೀನೇ ದಂಡಪಿಂಡ ಅಂತ ರೇಗಿಸಿದ್ಲು. ಹರ್ಷ ಕೋಪದಲ್ಲಿ ಯೂ ಅಂದ್ಕೊಂಡು ಅವಳ ಕೈ ಹಿಡ್ಕೊಂಡು ದರ್ದರ ಅಂತ ರೂಮಿಂದ ಆಚೆ ಹೇಳ್ಕೊಂಡು ಬಂದ. ಅಷ್ಟರಲ್ಲಿ ಶರತ್ ಆ ಕಡೆಯಿಂದ ಪಾಸ್ ಆಗ್ತಿದ್ದ. ಹರ್ಷನ್ ನೋಡಿ ಕೋಪದಿಂದ ಹರ್ಷ ಅಂತ ಹತ್ರ ಬರ್ತಾನೆ. ವಾಟ್ಸ್ ರಾಂಗ್ ವಿತ್ ಯು? ಏನಾಗಿದೆ ನಿನಗೆ? ಲಾವಣ್ಯನ ಯಾಕೆ ಈ ರೀತಿ ಹೇಳ್ಕೊಂಡು ಬರ್ತಾ ಇದೆಯಾ ಅಂದ. ಲಾವಣ್ಯ: ನೋಡಿ ಶರತ್, ಮುಂದೆ ಇವ್ರಿಗೆ ಅತ್ತಿಗೆ ಆಗೋಳು ನಾನು. ಇವ್ರು ರೆಸ್ಪೆಕ್ಟ್ ಕೊಡೋದನ್ನು ಬಿಟ್ಟು ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಅಂದ್ಲು. ಶರತ್ಗೆ ಈಗಾಗಲೇ ಹರ್ಷ ನಿತ್ಯಾಳ ಹತ್ರ ಮಿಸ್ಬಿಹೇವ್ ಮಾಡಿದ್ದು ನೆನಪಿಗೆ ಬಂತು. ಯೂ ಇಡಿಯಟ್, ನೀನು ಇನ್ನೂ ಹಳೆ ಚಾಳಿ ಬಿಟ್ಟಿಲ್ವಾ? ಅವಳು ನಿನಗೆ ಅತ್ತಿಗೆ ಆಗೋಳು, ಅವಳ ಹತ್ರನೂ ಛೇ ಅಂತ ಹೊಡೆಯೋಕ್ಕೆ ಕೈ ಎತ್ತಿದ. ಅಷ್ಟರಲ್ಲಿ ನಿತ್ಯ ಅವರಿಬ್ಬರ ಮಧ್ಯೆ ಬಂದು ನಿಂತಳು. ಶರತ್ ನಿತ್ಯನ ನೋಡಿ ಕೈ ಇಳಿಸ್ದ. ನಿತ್ಯ: ಏನು ಮಾಡೋದಕ್ಕೆ ಹೊರಟಿದ್ದೀರಾ ಸರ್? ಹರ್ಷನ ಮೇಲೆ ಕೈ ಮಾಡ್ತಾ ಇದ್ದೀರಾ, ಯಾಕೆ? ಲಾವಣ್ಯ: ಯಾಕಂದರೆ ಅವನು ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ ಅಂದ್ಲು. ಹರ್ಷ: ನೋ ನಿತ್ಯ ಅವರೇ, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂದ. ಶರತ್: ನೋಡಿದ್ಯಾ ನಿತ್ಯ, ಇವಳು ಅಂತ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾ ಇದ್ದಾನೆ. ಲಾವಣ್ಯ ಜೊತೆ ಮಿಸ್ಬಿಹೇವ್ ಮಾಡಿಲ್ಲ ಅಂತ ವಾದ ಬೇರೆ ಮಾಡ್ತಾ ಇದ್ದಾನೆ. ಸುಮ್ಮನೆ ಬಿಡಬೇಕಾ ಇವನ್ನ?
ನಿತ್ಯ, ಏನು ಮಾಡ್ತೀರಾ ಸರ್? ಹರ್ಷ ಯಾಕೆ ಲಾವಣ್ಯ ಹತ್ರ ಮಿಸ್ಬಿಹೇವ್ ಮಾಡಬೇಕು? ಇಷ್ಟಕ್ಕೂ ಲಾವಣ್ಯಗೆ ಹರ್ಷನ್ ರೂಮ್ ಹತ್ರ ಏನು ಕೆಲಸ? ನೀವ್ಯಾಕೆ ಇದನ್ನು ಅವಳ ಹತ್ರ ಕೇಳಲಿಲ್ಲ? ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೆ ಅಂದರೆ ಪದೇ ಪದೇ ಅದನ್ನೇ ಮಾಡ್ತಾನೆ ಅಂತ ಅರ್ಥನಾ ಇದು? ಒಂಥರ ಚೆನ್ನಾಗಿದೆ ಸರ್. ಇವಳು ಹರ್ಷನ್ ರೂಮ್ ಹತ್ರ ಬರ್ತಾಳಂತ ಅವ್ರು ಇವಳ ಜೊತೆ ಮಿಸ್ಬಿಹೇವ್ ಮಾಡ್ತಾರಂತೆ ಯಾರಾದರೂ ನಂಬ್ತಾರಾ ಸರ್? ಅದಕ್ಕೆ ದೊಡ್ಡೋರು ಹೇಳೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಕಾದೆ ನೆನಪಿಲ್ವಾ ನಿಮಗೆ? ಲಾವಣ್ಯ ನಿತ್ಯ ಅಂತ ಗುರಾಯಿಸ್ತಾಳೆ. ನಿತ್ಯ, ಸಾರಿ ಲಾವಣ್ಯ, ಹರ್ಷ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಒಂದು ಸಲ ತಪ್ಪು ಮಾಡಿರ್ಬೋದು, ಆದರೆ ಅದು ಅವ್ರು ಬೇಕು ಅಂತ ಮಾಡಿದ್ದಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ ಮೇಲೆ ಪದೇ ಪದೇ ಅಪವಾದ ಬರ್ತಾ ಇದೆ ಅಂದರೆ ಅದು ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮಾಡೋ ಅವಮಾನ. ಶರತ್ ಕಡೆ ನೋಡಿ, ಇನ್ನೊಂದು ಸಲ ಹರ್ಷನ ಮೇಲೆ ಈ ರೀತಿ ಅಪವಾದ ಆಗಲಿ, ಕೈ ಎತ್ತೋದು ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಬನ್ನಿ ಹರ್ಷ ಅಂದ್ಕೊಂಡು ಅವನ ಕೈ ಹಿಡಿದು ಎಳ್ಕೊಂಡು ಹೋದ್ಲು. ಶರತ್ ನಿತ್ಯನೇ ನೋಡ್ತಾ ನಿಂತ್ಕೊಂಡ. ಮತ್ತೆ ಲಾವಣ್ಯ, ನಿತ್ಯ ಹೇಳಿದ್ದು ನಿಜ ಅನಿಸ್ತಿದೆ, ನಿನಗೆ ಹರ್ಷನ್ ರೂಮ್ ಹತ್ರ ಏನು ಕೆಲಸ ಅಂತ ಕೇಳ್ದ. ಲಾವಣ್ಯ ಶರತ್ನ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾಗಿ ಅವನನ್ನೇ ನೋಡ್ತಾ ನಿಂತ್ಕೊಂಡ್ಳು. ಆ ಕಡೆ ಹರ್ಷ ಸಿಸ್ಟರ್ ಇನ್ ಲಾ, ಅದು ಅವಳು. ಅಷ್ಟರಲ್ಲಿ ನಿತ್ಯ, ನನಗೆ ಗೊತ್ತು ಹರ್ಷ, ನೀವೇನು ತಪ್ಪು ಮಾಡಿರಲ್ಲ. ಆ ಲಾವಣ್ಯ ನಿಮ್ಮ ಮೇಲೆ ಇಲ್ಲ ಸಲ್ಲದು ಹೇಳ್ತಾ ಇರೋದು ಕಾರಣ ಇಷ್ಟೇ, ನೀವು ಈ ಮದುವೆ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀರಾ. ಅದನ್ನು ಅವಳಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಹೇಗಾದರೂ ಸರಿ ಅವಳ ದಾರಿಯಿಂದ ನಿಮ್ಮನ್ನು ದೂರ ಸರಿಸೋದೇ ಉದ್ದೇಶವಾಗಿರುತ್ತೆ. ನೀವು ಆದಷ್ಟು ಎಚ್ಚರಿಕೆಯಿಂದ ಇರಿ ಹರ್ಷ. ಹರ್ಷ, ಥ್ಯಾಂಕ್ ಯು ಸಿಸ್ಟರ್ ಇನ್ ಲಾ, ನೀವು ಬರಲಿಲ್ಲ ಅಂದಿದ್ರೆ ಮೇ ಬಿ ಅವಳ ಪ್ಲ್ಯಾನ್ ಸಕ್ಸಸ್ ಆಗ್ತಿತ್ತು ಅನಿಸುತ್ತೆ. ನಿತ್ಯ, ಸಾರಿ ಹರ್ಷ, ನನ್ನಿಂದ ನಿಮಗೆ ತುಂಬ. ಅಷ್ಟಕ್ಕೆ ಹರ್ಷ, ಸಿಸ್ಟರ್ ಇನ್ ಲಾ ಪ್ಲೀಸ್ ಇದೆಲ್ಲ ನಿಮ್ಮಿಂದ ಅಂದ್ಕೋಬೇಡಿ. ಮನಸ್ಸಲ್ಲಿ ಅವಳು ಏನು ಅಂದ್ಕೊಂಡಿದ್ದಾಳೆ ಅದೇ ನಿಜ. ಕೊನೆ ಕ್ಷಣದವರೆಗೂ ನಾನು ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡೇ ಮಾಡ್ತೀನಿ ಅಂತ ಹೋಗ್ತಾನೆ. ನಿತ್ಯ ಮತ್ತೆ ಲಾವಣ್ಯ ಹತ್ರ ಬರ್ತಾಳೆ. ಲಾವಣ್ಯ, ಏನು ನಿನ್ನ ಹುಚ್ಚಾಟ? ಯಾಕೆ ಈ ರೀತಿ ಹರ್ಷ ಅವ್ರ ಬಗ್ಗೆ ಇಲ್ಸಲ್ಲದ ಆರೋಪಗಳನ್ನ ಮಾಡಿ ಅವ್ರ ಹೆಸರು ಹಾಳು ಮಾಡ್ತಾ ಇದೆಯಾ? ಹರ್ಷ ಅವರು ಹಾಗೆಲ್ಲ ನಡ್ಕೊಳ್ಳಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು ತಾನೇ ಅಂದ್ಲು. ಲಾವಣ್ಯ, ನಡ್ಕೊಳ್ಳಿಲ್ಲ, ನಾನೇ ಹಾಗೆ ಮಾಡಿದೆ. ಏನೀಗ? ಅವನು ಈ ಮನೆಯಿಂದ ಹೋಗಬೇಕು, ಅದಕ್ಕೆ ಹಾಗೆ ಮಾಡಿದ್ದು. ಇಷ್ಟಕ್ಕೂ ನಿನಗೇನು ಸಮಸ್ಯೆ ಅವನು ಹೋದರೆ? ನಿತ್ಯ, ಹರ್ಷ ನಿನ್ನ ಹತ್ರ ಮಿಸ್ಬಿಹೇವ್ ಮಾಡೋ ಅಷ್ಟು ಮಾನ ನಿನಗೆಲ್ಲಿದೆ ಲಾವಣ್ಯ? ಲಾವಣ್ಯ, ಹೇಯ್ ನಿತ್ಯ, ಯಾಕೆ ನಿನ್ನ ಜುಟ್ಟು ನನ್ನ ಕೈಲಿದೆ ಅನ್ನೋದನ್ನು ಮರೆತುಬಿಟ್ಟಾ? ನಿತ್ಯ, ಅದಕ್ಕೆ ಕಣೆ ಇನ್ನೂ ನನ್ನ ಕೈ ನಿನ್ನ ಕೈನೇ ಮುಟ್ಟಿಲ್ಲ. ಲಾವಣ್ಯ, ನಿತ್ಯ, ಯಾಕೋ ಅತಿ ಆಗ್ತಾ ಇದೆ, ಕೈ ತೋರಿಸಿ ಬಟನ್ ಪ್ರೆಸ್ ಮಾಡಬೇಕಾ ಹೇಗೆ? ನಿತ್ಯ, ನೋಡು ಲಾವಣ್ಯ, ನಿನಗೆ ಶರತ್ ಸರ್ ಬೇಕು, ಅದಕ್ಕೋಸ್ಕರ ನೀನು ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ನೀನು ಹೇಳ್ದಾಗೆ ಕೇಳ್ತಾ ಇದ್ದೀನಿ ಅಂದರೆ ಅವರೆಲ್ಲರ ಮೇಲೆ ನೀನು ಮಾಡೋ ದೌರ್ಜನ್ಯನೆಲ್ಲ ಸಹಿಸ್ಕೊಂಡಿರ್ತೀನಿ ಅಂತ ಅಲ್ಲ. ಆಟದ ಮೈದಾನ ಬಿಟ್ಕೊಡ್ತಾ ಇದ್ದೀನಿ, ಕುದುರೆನೂ ನಿನ್ನ ಕೈಗೆ ಕೊಡ್ತಾ ಇದ್ದೀನಿ, ಆದರೆ ಲಗಾಮ್ ಮಾತ್ರ ಇನ್ನೂ ನನ್ನ ಕೈಯಲ್ಲೇ ಇದೆ ಅನ್ನೋದನ್ನು ಮರಿಬೇಡ. ನೀನು ಹೇಳ್ದಾಗೆ ಶರತ್ ಸರ್ ನಿನ್ನ ಮದುವೆ ಆಗ್ತಾರೆ, ಹಾಗಂತ ಶ್ರುತಿಗಾಗಲಿ ಮನೆಯವರಿಗಾಗಲಿ ಏನಾದರೂ ತೊಂದರೆ ಮಾಡಿದ್ರೆ ಮಾತ್ರ ಸರಿ ಇರಲ್ಲ ಅಂತಾಳೆ. ವರ್ಷ ಅಲ್ಲಿಗೆ ಬರ್ತಾಳೆ. ನಿತ್ಯಾಕ, ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ? ಅರ್ಜೆಂಟ್, ನಾನು ಯಾರಿಗೂ ಕಾಲ್ ಮಾಡಬೇಕಿತ್ತು. ನನ್ನ ಫೋನ್ನಿಂದ ಕನೆಕ್ಟ್ ಆಗ್ತಿಲ್ಲ, 2 ನಿಮಿಷ ಮಾತಾಡ್ಕೊಟ್ಬಿಡ್ತೀನಿ. ನಿತ್ಯ, ನನ್ನ ಫೋನ್ನ ಅಲ್ಲೇ ಚಾರ್ಜ್ಗೆ ಹಾಕಿಟ್ಟಿದ್ದೀನಿ, ತಗೋ ಹೋಗು ವರ್ಷ ಅಂದ್ಲು. ವರ್ಷ, ಹೌದಾ, ಸ್ವಲ್ಪ ತುಂಬ ಅರ್ಜೆಂಟ್ ಇತ್ತು. ನಿತ್ಯ ಅಕ್ಕ, ಹಾಂ ಲಾವಣ್ಯ ಅವರೇ, ನಿಮ್ಮ ಫೋನ್ ಕೊಡ್ತೀರಾ? ಇಲ್ಲೇ ಮಾತಾಡ್ಕೊಡ್ತೀನಿ. ಲಾವಣ್ಯ ಅವಳನ್ನೇ ನೋಡಿ ಮನಸ್ಸಲ್ಲಿ, ಇವಳೇನು ಮಾಡೋಕ್ಕೆ ಸಾಧ್ಯ, ಕಾಲ್ ತಾನೇ ಮಾಡಿಕೊಂಡು ಹಾಳಾಗೋಗ್ಲಿ ಬಿಡು ಅಂದ್ಬಿಟ್ಟು ತನ್ನ ಫೋನ್ನ ಕೊಡ್ತಾಳೆ. ವರ್ಷ ಅಲ್ಲೇ ನಿಂತು ಯಾವುದೋ ನಂಬರ್ಗೆ ಡಯಲ್ ಮಾಡಿದ್ಲು. ಹಲೋ, ಕೇಳಿಸ್ತಿದ್ಯಾ? ಹಲೋ ಅಂತ ಇದ್ಲು. ಲಾವಣ್ಯ, ಪರವಾಗಿಲ್ಲ, ಹೊರಗಡೆ ಹೋಗಿ ಮಾತಾಡ್ಕೊಂಡು ಬಾ ವರ್ಷ ಅಂತ ಹೇಳಿದ್ಲು. ವರ್ಷ, ಓಕೆ ಥ್ಯಾಂಕ್ ಯು ಲಾವಣ್ಯ ಅವರೇ ಅಂದ್ಕೊಂಡು ಹೊರಗೆ ಹೋಗಿ ಹಲೋ, ಹಾಂ ಕೇಳಿಸ್ತು, ಹೇಳಿ ಅಂತ ಮಾತಾಡಿ ಮತ್ತೆ ಅವಳು ಫೋನ್ ವಾಪಸ್ ತಂದು ಕೊಡ್ತಾಳೆ. ಥ್ಯಾಂಕ್ ಯು ಲಾವಣ್ಯ, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಅಂದ್ಕೊಂಡು ಅಲ್ಲಿಂದ ಹೋಗ್ತಾಳೆ. ನಿತ್ಯ, ಲಾವಣ್ಯ, ನನಗೆ ಶ್ರುತಿನ ನೋಡಬೇಕು, ಅವಳ ಹತ್ರ ಕರ್ಕೊಂಡು ಹೋಗು, ಅವಳು ಇಲ್ಲದೆ ಅಂಕಲ್ ಆಂಟಿ ತುಂಬ ಕಂಗಾಲಾಗಿದ್ದಾರೆ, ಅವ್ರ ಜೊತೆ ಮಾತಾಡಬೇಕು, ಕರ್ಕೊಂಡು ಹೋಗು ಅಷ್ಟೇ. ಲಾವಣ್ಯ, ಸರಿ ಈಗ ಕರ್ಕೊಂಡು ಹೋಗ್ತೀನಿ, ಆದರೆ ಮದುವೆ ಆಗ್ತಾ ಇದ್ದ ಹಾಗೆ ನೀನು ಅವಳನ್ನ ಮೀಟ್ ಮಾಡದೆ ಹೋಗಬೇಕು, ಇದಕ್ಕೆ ಓಕೆನಾ? ನಿತ್ಯ, ಸರಿ ಲಾವಣ್ಯ, ನೀನು ಹೇಳ್ದಾಗೆ ಹೋಗ್ತೀನಿ, ಆದರೆ ಶ್ರುತಿನ ಅವ್ರ ಅಪ್ಪ ಅಮ್ಮನ ಹತ್ರ ಒಂದು ಸಲ ಮಾತಾಡಿಸ್ಬಿಡು ಪ್ಲೀಸ್ ಅಂದ್ಲು.
ಲಾವಣ್ಯ ಸರಿ ನಡಿ ಹೋಗೋಣ ಅಂತ ಅವಳನ್ನು ಶ್ರುತಿ ಇರ್ತಲ್ಗೆ ಕರ್ಕೊಂಡು ಹೋದ್ಲು. ಈ ಕತೆ ಟೈಟಲ್ ಎರಡೂ ಕನಸು ಅಂತ ಯಾಕೆ ಬಂತು ಅನ್ನೋ ನಿಮ್ಮ ಕೆಲವು ಅನುಮಾನಗಳಿಗೆ ಮುಂದಿನ ಎಪಿಸೋಡ್ಸ್ ಮುಖಾಂತರನೇ ಉತ್ತರನ ರಿವೀಲ್ ಮಾಡ್ತೇನೆ. ಇನ್ನು ಯಾವುದಾದ್ರೂ ಅನುಮಾನ ಇದ್ದರೆ ತಿಳಿಸಿ, ಅದಕ್ಕೂ ಕೂಡ ಖಂಡಿತ ಉತ್ತರ ಕೊಟ್ಟೇ ಕೊಡ್ತೀನಿ. ಎಪಿಸೋಡ್ 89 ಕಾಲಜ್ಞಾನಿಗಳ ಆಗಮನ. ಚಂದ್ರಶೇಖರ್ ಅರ್ಜೆಂಟ್ನಲ್ಲಿ ಮನೆಗೆ ಬಂದರು. ಸುಮತಿ ಅಮ್ಮ, ರಾಧಾ ಎಲ್ಲರೂ ಎಲ್ಲಿದ್ದೀರಾ, ಬೇಗ ಬನ್ನಿ. ಅಜ್ಜಿ, ಏನೋ ಚಂದ್ರು, ಇಷ್ಟೊಂದು ಅರ್ಜೆಂಟ್ನಲ್ಲಿ ಕೂಗ್ತಾ ಇದೆಯಾ, ಏನು ಸಮಾಚಾರ ಅಂದರು. ಚಂದ್ರಶೇಖರ್, ಅಮ್ಮ, ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ಗುರು ರಾಘವೇಂದ್ರ ಪೀಠಕ್ಕೆ ಹಿಮಾಲಯದಿಂದ ಕಾಲಜ್ಞಾನಿಗಳು ಬರ್ತಾ ಇದ್ದಾರಂತೆ. ಅವ್ರನ್ನ ಭೇಟಿಯಾಗೋಕೆ ಹೋಗಿದ್ದೆ. ಅದೃಷ್ಟ ಅನ್ನೋ ಹಾಗೆ ಆ ಕಾಲಜ್ಞಾನಿಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದರು. ಸುಮತಿ, ಏನು, ನಮ್ಮನೆಗೆ ಕಾಲಜ್ಞಾನಿಗಳು ಬರ್ತಾ ಇದ್ದಾರಾ? ಎಂಥ ಶುಭ ಸುದ್ದಿ ಹೇಳಿದ್ರಿ. ಅವ್ರ ಆಶೀರ್ವಾದ ನಮಗೆಲ್ಲ ಸಿಗುತ್ತೆ ಅಂದರೆ ಅದಕ್ಕಿಂತ ಬೇರೆ ಭಾಗ್ಯ ಯಾವುದಿದೆ? ಎಷ್ಟೊತ್ತಿಗೆ ಬರ್ತಾರಂತೆ? ಚಂದ್ರಶೇಖರ್, ಸಂಜೆ ಬರ್ತಾರೆ. ಅಷ್ಟರಲ್ಲಿ ಮನೆಯನ್ನು ಗೋಮೂತ್ರದಿಂದ ಶುದ್ಧಿ ಮಾಡಿ, ಅವ್ರು ತುಂಬ ಪವಿತ್ರರು, ಅವ್ರಿಗೆ ಯಾವ ಕೊರತೆಯೂ ಆಗಬಾರ್ದು ಅಂತ ಹೇಳಿದ್ರು. ಸುಮತಿ, ಸರಿ ಹಾಗೆ ಆಗಲಿ ಅಂತ ಹೇಳಿದ್ರು. ತುಂಬ ಖುಷಿಯಾಗಿದ್ದಾರೆ ಇವಾಗ ಮನೆಯವರು. ಸಂಜೆ ಆಗಿತ್ತು. ಕಾಲಜ್ಞಾನಿಗಳು 3 ಶಿಷ್ಯರ ಜೊತೆ ಅವ್ರ ಮನೆಗೆ ಬಂದರು. ಅವ್ರ ಬರುವಿಕೆಗಾಗಿ ಮನೆಯವರೆಲ್ಲ ಬಾಗಿಲಲ್ಲಿ ಕಾಯ್ತಾ ಇದ್ರು. ಅವ್ರು ಬಂದ ಕೂಡಲೇ ಚಂದ್ರಶೇಖರ್ ಮತ್ತು ಸುಮತಿ ದಂಪತಿಗಳಿಬ್ಬರೂ ಸೇರಿ ಅವ್ರ ಪಾದ ಪೂಜೆ ಮಾಡಿ ಮನೆ ಒಳಗಡೆ ಬರಮಾಡ್ಕೊಂಡ್ರು. ಅವ್ರಿಗಾಗಿ ಪೂಜ್ಯ ಪೀಠ ರೆಡಿಯಾಗಿತ್ತು. ಮತ್ತು ಕಾಲಜ್ಞಾನಿಗಳು ಆ ಪೀಠದಲ್ಲಿ ಆಸೀನರಾದರು. ಚಂದ್ರಶೇಖರ್, ಗುರುಗಳೇ, ಈ ದಿನ ನಮ್ಮ ಪಾಲಿಗೆ ಸುದೀನವೇ ಆಗಿದೆ. ನಿಮ್ಮ ಆಗಮನದಿಂದ ನಮ್ಮ ಮನೆ ಪಾವನ ಆಯಿತು ಅಂತ ಹೇಳಿದ್ರು. ಕಾಲಜ್ಞಾನಿಗಳು, ಚಂದ್ರಶೇಖರ್ ಅವರೇ, ಎಲ್ಲ ದೈವ ಇಚ್ಛೆ. ಅವನ ಕೈ ಕೆಳಗಡೆ ನಾವೆಲ್ಲ ಗೊಂಬೆಗಳು. ಆತ ಆಡಿಸ್ತಾನೆ, ನಾವು ಆಡಬೇಕು ಅಷ್ಟೇ ಅಂದರು. ಮನೆಯವರೆಲ್ಲ ಒಬ್ಬೊಬ್ಬರೇ ಬಂದು ಅವ್ರ ಕಾಲಿಗೆ ನಮಸ್ಕರಿಸಿದ್ರು. ಕಾಲಜ್ಞಾನಿಗಳು ಹರ್ಷನ ನೋಡಿ, ನೀ ಬಯಸಿದ್ದು ನಿನ್ನದಲ್ಲ, ನಿನ್ನ ಬಯಸಿ ಬರೋದು ತಡೆಯಲು ಯಾರಿಂದನೂ ಸಾಧ್ಯವಿಲ್ಲ. ನೀ ಬಯಸಿದ್ದ ಬದುಕು ನಿನಗೆ ಸಿಗೋದು ರೂಪ ಒಂದೇ, ವ್ಯಕ್ತಿತ್ವ ಬೇರೆ. ಕಾಯೋ ತಾಳ್ಮೆ ಇರಲಿ ಅಂದ. ಭವಿಷ್ಯ ನುಡಿದರು. ಹರ್ಷ ಅವ್ರ ಕಾಲಿಗೆ ಬಿದ್ದು ನಮಸ್ಕರಿಸಿದ. ಅವನಿಗೆ ಆಯುರಾಯುಷ್ಯ ಪ್ರಾಪ್ತಿರಸ್ತು ಅಂತ ಆಶೀರ್ವದಿಸಿದ್ರು. ವರ್ಷಾಳ್ ನೋಡಿ, ಆತಂಕಕರಣದ ನೋವಿಗೆ ಪ್ರೇಮದ ಬಲಿದಾನ. ಕೋಪದಲ್ಲಿ ಕೊಯ್ದು ಮೂಗು ಶಾಂತವಾದ ನಂತರ ಬರುವುದೇ? ಎಲ್ಲವೂ ಮನಸ್ಸಿನ ಹುಚ್ಚು ಕುದುರೆಯಂತೆ. ಆ ಭಗವಂತನನ್ನು ನಂಬು, ಎಲ್ಲವೂ ಒಳ್ಳೆಯದೇ ಆಗೋದು ಅಂತ ತಿಳಿಸಿದ್ರು. ವರ್ಷ ಕೂಡ ಅವ್ರ ಕಾಲಿಗೆ ನಮಸ್ಕರಿಸಿದ್ಲು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವದಿಸಿದ್ರು. ಸುಮತಿ, ಲಾವಣ್ಯ, ಹೋಗಮ್ಮ, ಗುರುಗಳ ಹತ್ರ ಆಶೀರ್ವಾದ ತಗೋ ಅಂದರು. ಲಾವಣ್ಯ, ನಾನು ಈ ಮುದ್ಕನ ಕಾಲಿಗೆ ಬೀಳೋದಾ? ನೆವರ್ ಅಂತ ನಿಂತಿದ್ಲು. ಕಾಲಜ್ಞಾನಿಗಳು ಅವಳನ್ನು ನೋಡಿ ಹುಸಿನಗುತ್ತಾ, ವಿನಾಶಕಾಲೇ ವಿಪರೀತ ಬುದ್ಧಿ, ಅತಿಯಾದ ಅಹಂಕಾರ ಅನಾಹುತಕ್ಕೆ ದಾರಿ. ಎಷ್ಟು ಮೆರೆದರೇನು ಮನುಜ, ಕೊನೆಗೆ ಸೇರೋದು ಮಣ್ಣೆ. ನಾನು ನನ್ನದು ಅನ್ನುವುದು ಕ್ಷಣಿಕ. ಮುಖವಾಡದ ಬದುಕು ಸಂತೋಷವನ್ನು ತರುವುದಿಲ್ಲ. ಎಲ್ಲಿ ತನಕ ನಿನ್ನ ಮನ ಕಲುಷಿತವಾಗಿಯೇ ಇರುವುದೋ ಅಲ್ಲಿ ತನಕ ನಿನ್ನ ಬದುಕು ಮುಳ್ಳಿನ ಹಾದಿಯೇ ಆಗಿರುತ್ತದೆ ಅಂದರು. ಲಾವಣ್ಯಗೆ ಅವ್ರು ಹೇಳಿದ್ದು ಅರ್ಥವೇ ಆಗಲಿಲ್ಲ. ಆ ಮಂಕದಿಣ್ಣೆಗೆ ಇದೆಲ್ಲ ಎಲ್ಲ ಅರ್ಥ ಆಗುತ್ತೆ. ಕಾಲಜ್ಞಾನಿಗಳು ಶರತ್ನನ್ನು ನೋಡಿ, ಮನಸ್ಸು ಬುದ್ಧಿಗಳ ನಡುವಿನ ಹೋರಾಟ. ಕಣ್ಣು ನೋಡಿದ್ದು ಮನಸ್ಸು ಒಪ್ಪುತ್ತಿಲ್ಲ, ಮನಸ್ಸಿಗೆ ಇಷ್ಟವಾಗಿದ್ದು ಬುದ್ಧಿ ಒಪ್ಪುತ್ತಿಲ್ಲ. ಮನಸ್ಸೊಳಗೆ ದ್ವಂದ್ವಗಳ ಸಮರ. ನಿನ್ನ ಪ್ರಶ್ನೆಗೆ ನೀನೇ ಉತ್ತರ. ಹಾಲಿಗೂ ಸುಣ್ಣಕ್ಕೂ ಬಣ್ಣ ಒಂದೇ, ಗುಣ ಬೇರೆ. ಹಾಲು ತಂಪಾದರೆ ಸುಣ್ಣ ಬಿಸಿ. ನಿನ್ನ ಬದುಕಲ್ಲಿರುವ ಹಾಲು ಸುಣ್ಣಗಳ ಪರಿ ನೀನೇ ಹುಡುಕಬೇಕು. ಅಂಗೈಯಲ್ಲಿ ಬೆಣ್ಣೆ ಇದೆ, ಕರಗಿಸಿ ತುಪ್ಪ ಮಾಡುವ ಜಾಣ್ಮೆ ನಿನ್ನಲ್ಲಿರಬೇಕು. ಶರತ್ ಕೂಡ ಅವರ ಕಾಲಿಗೆ ನಮಸ್ಕರಿಸಿದ. ಚಿರಂಜೀವಿ ಭವ ಎಂದು ಆಶೀರ್ವದಿಸಿದ್ರು. ನಿತ್ಯ ಮಾತ್ರ ಒಂದು ಕಡೆ ಸೈಲೆಂಟಾಗಿ ನಿಂತಿದ್ಲು. ರಾಧಾ, ನಿತ್ಯ, ನೀನು ಯಾಕೆ ಅಲ್ಲಿ ನಿಂತಿದ್ಯಾ? ಬಾ ಇಲ್ಲಿ, ಗುರುಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ ಅಂದ್ಲು. ನಿತ್ಯ ಕಾಲಜ್ಞಾನಿಗಳ ಮುಂದೆ ಬಂದು ನಿಂತ್ಕೊಂಡ್ಳು. ಅವರು ನಿತ್ಯಾಳನ್ನು ಮೌನವಾಗಿ ಅಬ್ಸರ್ವ್ ಮಾಡಿ ಮುಗುಳ್ನಕ್ಕು. ಮನಸ್ಸಿನೊಳಗೆ ನೋವುಗಳ ಜ್ವಾಲಾಮುಖಿ ರುದ್ರತಾಂಡವ ಮಾಡ್ತಿದ್ರು. ಮುಖದಲ್ಲಿ ಹಸನ್ಮುಖಿ ಮತ್ತು ಮಂದಹಾಸ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಮಾತನ್ನು ನೀನು ಕೇಳಲಿಲ್ವಾ ಮಗಳೇ? ನಿನ್ನ ಬದುಕಿನ ದಾರಿ ಕವಲು ಒಡೆದಿದೆ ಎಂದು ಭಯಪಡಬೇಡ.
ಕೆಲವೊಮ್ಮೆ ಕವಲುದಾರಿಗಳಿಂದಲೂ ನದಿ ಸಮುದ್ರವನ್ನು ಸೇರುತ್ತೆ. ಎಂಥದೇ ಕಠಿಣ ಸಂದರ್ಭದಲ್ಲಿಯೂ ನೀನು ಸತ್ಯವನ್ನು ಬಿಡದೆ ಸತ್ಯದ ದಾರಿಯಲ್ಲಿ ನಡೆದಿದ್ದೀಯೇ. ತಡವಾಗಬಹುದು, ಆದರೆ ಸತ್ಯಕ್ಕೆ ಸಾವಿಲ್ಲ. ಅಂತೆಯೇ ಸುಳ್ಳಿಗೂ ಆಯುಷ್ಯವಿಲ್ಲ. ತಾಯಿ, ನೀನು ಧರ್ಮವನ್ನು ರಕ್ಷಿಸುತ್ತಾ ಬಂದಿದ್ದೀಯ. ಖಂಡಿತವಾಗಿಯೂ ಧರ್ಮ ನಿನ್ನನ್ನು ಯಾವತ್ತಿಗೂ ಕೈ ಬಿಡುವುದಿಲ್ಲ. ಭಗವಂತನನ್ನು ನಂಬು. ಭಗವಂತನಿಂದಲೇ ಎಲ್ಲವೂ ಸಾಧ್ಯ. ಚಂದ್ರಶೇಖರ್: ಗುರುಗಳೇ, ಇನ್ನು 3 ದಿನದಲ್ಲಿ ನನ್ನ ಮಗನ ಮದುವೆ. ನೀವು ಖಂಡಿತವಾಗಿಯೂ ಇದ್ದು ಕಾರ್ಯ ನೆರವೇರಿಸ್ಕೊಂಡು ಕೊಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೇನೆ ಅಂದರು ಕಾಲಜ್ಞಾನಿಗಳು. ಚಂದ್ರಶೇಖರ್: ಇನ್ನೂ 3 ದಿನಗಳ ಕಾಲ ನಾವು ಇದೇ ಊರಿನಲ್ಲಿರ್ತೇವೆ. ದೈವ ಇಚ್ಛೆ ಇದ್ದರೆ ಖಂಡಿತ ನಾವು ಕಾರ್ಯದಲ್ಲಿ ಆಸೀನರಾಗುತ್ತೇವೆ. ಚಂದ್ರಶೇಖರ್: ತುಂಬ ಧನ್ಯವಾದಗಳು. ಶರತ್, ಲಾವಣ್ಯ, ಬನ್ರಪ್ಪ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅಂತ ಹೇಳಿದ್ರು. ಶರತ್, ಲಾವಣ್ಯ ಇಬ್ಬರು ಒಟ್ಟಿಗೆ ಅವ್ರ ಮುಂದೆ ಬಂದು ನಿಂತರು. ಲಾವಣ್ಯ ಅವ್ರ ಕಾಲನ್ನು ಮುಟ್ಟೋದಕ್ಕೆ ಅಸಹ್ಯ ಪಟ್ಕೊಂಡು ತೋರಿಕೆಗೆ ಸುಮ್ಮನೆ ಬಗ್ಗಿದ್ಲು. ಅದೇ ಸಮಯಕ್ಕೆ ನಿತ್ಯ ಅವ್ರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ಲು. ಕಾಲಜ್ಞಾನಿಗಳು ಶರತ್ ಮತ್ತು ನಿತ್ಯರ ತಲೆ ಮೇಲೆ ಎರಡೂ ಕೈ ಇಟ್ಟು ಕಲ್ಯಾಣ ಮಸ್ತು ಅಂತ ಆಶೀರ್ವದಿಸಿದ್ರು. ಎಲ್ಲರೂ ಶಾಕ್ನಲ್ಲಿ ಅವರನ್ನೇ ನೋಡ್ತಾ ನಿಂತರು. ನಿತ್ಯ, ಶರತ್ ಕೂಡ ಒಬ್ರನ್ನೊಬ್ರು ನೋಡ್ಕೊಳ್ತಾ ಹಾಗೇ ಕುಳಿತುಬಿಟ್ರು. ಹರ್ಷ, ವರ್ಷ ಮತ್ತು ರಾಧಾರಿಗೆ ಕಾಲಜ್ಞಾನಿಗಳ ಆಶೀರ್ವಾದ ನೋಡಿ ತುಂಬ ಖುಷಿಯಾಯಿತು. ಪುಟಾಣಿ ಚಿರು ಕೂಡ ಅವ್ರ ಕಾಲಿಗೆ ಬಿದ್ದು ನಮಸ್ಕರಿಸಿತು. ಆಯುಷ್ಮಾನ್ ಭವ ಅಂತ ಆಶೀರ್ವದಿಸಿದ್ರು. ಕಾಲಜ್ಞಾನಿಗಳು: ಚಂದ್ರಶೇಖರ್ ಅವರೇ, ನಮಗೆ ಧ್ಯಾನ ಮಾಡೋ ಸಮಯವಾಗಿದೆ, ನಾವಿನ್ನು ಹೊರಡ್ತೇವೆ. ಎಲ್ರಿಗೂ ನಮಸ್ಕಾರ ಅಂತ ಹೇಳಿ ಅವರಲ್ಲಿಂದ ಹೊರಟರು. ರಾಧಾ, ಹರ್ಷ ಹಾಗೆ ವರ್ಷ ಮೂವರು ಸೇರಿ ಡೀಪ್ ಡಿಸ್ಕಷನ್ ಮಾಡ್ತಾಯಿದ್ರು. ಹರ್ಷ: ಸಿಸ್ಟರ್, ಇನ್ 3 ಡೇಸ್ ಹೋದರೆ ಆ ಲಾವಣ್ಯ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಹೇಗಾದರೂ ಶರತ್ ಬ್ರೋ ಜೊತೆ ನಿತ್ಯ ಸಿಸ್ಟರಿಂದ ಮಾತಾಡೋ ಹಾಗೆ ಮಾಡಬೇಕು. ಆದರೆ ಅದಕ್ಕೆ ಆ ಲಾವಣ್ಯ ಬಿಡ್ತಿಲ್ಲ, ಏನು ಮಾಡೋದು? ರಾಧಾ: ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ವರ್ಷ: ಏನು ರಾಧಕ್ಕ ಅದು? ರಾಧಾ: ಹೇಳೋದಿಲ್ಲ, ಮಾಡೋದು. ಬನ್ನಿ ನನ್ನ ಜೊತೆ ಅಂದ್ಕೊಂಡು ಹೋದ್ಲು. ಚಂದ್ರಶೇಖರ್ ಹತ್ರ ಬಂದ್ಲು. ಅಪ್ಪ, ನಾಳೆ ಚಪ್ರದ ಶಾಸ್ತ್ರ ಇದೆ. ನೀವು ನೋಡಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಪಾಡಿಗೆ ನೀವು ಇದ್ದೀರಲ್ಲ. ಚಂದ್ರಶೇಖರ್: ಗೊತ್ತಿದೆ ಮಗಳೇ, ನೀನು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ? ಕಾಮಾಗಿರು. ಈ ಟೈಮಲ್ಲಿ ಜಾಸ್ತಿ ಸ್ಟ್ರೆಸ್ ತೊಗೋಬಾರ್ದು, ಅರ್ಥ ಆಯ್ತಾ? ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳಿದ್ರು. ರಾಧಾ: ಏನು ನೋಡ್ಕೋತೀರಾ? ಮದುವೆ ಆಗೋ ತನಕ ಹುಡುಗಿ ಒಂದೇ ಮನೇಲಿ ಇರ್ತಾರಾ? ಲಾವಣ್ಯಗೆ ಅವಳ ತವ್ರ ಮನೆಯಲ್ಲಿ ಎಲ್ಲ ಶಾಸ್ತ್ರಗಳು ಆಗಬೇಕು ತಾನೇ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ಲು. ಚಂದ್ರಶೇಖರ್: ಹೌದಲ್ಲ, ಈಗಲೇ ಬೀಗ್ರಿಗೆ ಕಾಲ್ ಮಾಡ್ತೀನಿ, ಲಾವಣ್ಯ ಬರ್ತಾಳೆ ಅಂತ ಹೇಳಿಬಿಡ್ತೀನಿ ಅಂತ ಲಾವಣ್ಯ ತಂದೆ ಕಾಲ್ ಮಾಡಿದ್ರು. ಲಾವಣ್ಯ ಅವ್ರ ಮನೆಗೆ ಬರೋದಾಗಿ ತಿಳಿಸಿದ್ರು. ರಾಧಾ ಮನಸ್ಸಲ್ಲಿ ಅವಳು ಇಲ್ಲಿಂದ ಹೋದರೆ ತಾನೇ ಶರತ್ ನಿತ್ಯ ಹತ್ರ ಮಾತಾಡೋಕ್ಕಾಗೋದು ಅಂದ್ಕೊಂಡು ಸ್ಮೈಲ್ ಮಾಡ್ತಾಳೆ. ಚಂದ್ರಶೇಖರ್: ಶರತ್, ಶರತ್, ಲಾವಣ್ಯ, ಎಲ್ಲರೂ ಕೆಳಗಡೆ ಬನ್ನಿ. ಮನೆಯವರೆಲ್ಲ ಕೆಳಗಡೆ ಬಂದರು, ಶರತ್ ಮಾತ್ರ ಬರಲಿಲ್ಲ. ಚಂದ್ರಶೇಖರ್: ಸುಮತಿ, ಶರತ್ ಎಲ್ಲಿ ಹೋದ? ಶರತ್: ಬಂದೆ ಡ್ಯಾಡಿ. ಏನು ಡ್ಯಾಡಿ ಕರೆದಿದ್ದು? ಚಂದ್ರಶೇಖರ್: ನೋಡು, ನಾಳೆ ಚಪ್ರದ ಶಾಸ್ತ್ರ ಇದೆ. ಮದುವೆ ಆಗೋ ತನಕ ನೀನು ಲಾವಣ್ಯ ಒಂದೇ ಮನೇಲಿ ಇರೋ ಹಾಗಿಲ್ಲ, ಓಕೆ? ಲಾವಣ್ಯನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬಾ ಅಂತ ಹೇಳಿದ್ರು. ಅದನ್ನು ಕೇಳಿದ ಹರ್ಷ, ವರ್ಷ: ವಾವ್, ಈ ಪೀಡೆ ತೊಲಗ್ತಾ ಇದೆಯಾ? ರಾಧಕ್ಕ: ಏನು ತಲೆ ನಿಮ್ಮದು, ಇಷ್ಟು ಬೇಗ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿಬಿಟ್ರಾ ಅಂತ ಖುಷಿ ಪಡ್ತಾ ಪಿಸ್ಕೊಡ್ತಾಳೆ ವರ್ಷ. ರಾಧಾ: ಮತ್ತೆ ಬಿಡ್ತೀವಾ? ಇವತ್ತು ಅವಳಿಗೆ ಗೇಟ್ ಪಾಸ್ ಅಂದ್ಕೊಂಡು ನಿಂತಿದ್ರು. ಲಾವಣ್ಯ: ಓ ನೋ, ನಾನು ಹೋಗ್ಬಿಟ್ರೆ ನಿತ್ಯ ಶರತ್ ಒಟ್ಟಿಗೆ ಇರ್ತಾರೆ. ಬೈ ಚಾನ್ಸ್ ಸತ್ಯ ಹೇಳಿಬಿಟ್ರೆ ಏನು ಮಾಡೋದು? ಹೈಲಿ ಥಿಂಕ್ ಮಾಡ್ತಾ ಇದ್ಲು. ಕೊನೆಗೂ ಒಂದು ಪ್ಲ್ಯಾನ್ ಮಾಡೇ ಬಿಟ್ಲು. ಅಂಕಲ್, ನಾನು ನಮ್ಮ ಮನೆಗೆ ಹೋಗಲೇಬೇಕಾ? ಮದುವೆ ಆಗೋದು ಕನ್ವೆನ್ಷನ್ ಹಾಲಲ್ಲಿ ತಾನೇ, ಸೊ ಏನು ಪ್ರಾಬ್ಲಮ್? ಚಂದ್ರಶೇಖರ್: ನೋ ಲಾವಣ್ಯ, ಮದುವೆ ಆಗೋದು ಕನ್ವೆನ್ಷನ್ ಹಾಲಲ್ಲೇ, ಆದರೂ ಗಂಡು ಹೆಣ್ಣು ಒಟ್ಟಿಗೆ ಇರೋ ಹಾಗಿಲ್ಲ. ಅದೆಲ್ಲ ಶಾಸ್ತ್ರ ಕಣಮ್ಮ. ನೀನೇನು ನಿನ್ನ ಶರತ್ನ ಜಾಸ್ತಿ ದಿನ ಬಿಟ್ಟಿರಲ್ಲ, ಜಸ್ಟ್ 3 ಡೇಸ್ ಅಷ್ಟೇ. ಆಮೇಲೆ ನೀನು ಮತ್ತೆ ನಿನ್ನ ಶರತ್ ಜೊತೆನೇ ಇರ್ತೀಯ, ಓಕೆನಾ? ಇವಾಗ ಹೊರಡು ಅಂತ ಹೇಳಿದ್ರು. ಲಾವಣ್ಯ: ಓಕೆ ಅಂಕಲ್, ನಾನು ನನ್ನ ಜೊತೆ ನಿತ್ಯನೂ ಕರ್ಕೊಂಡು ಹೋಗ್ತೀನಿ ಅಂದ್ಲು. ಮನೆಯವರೆಲ್ಲ ಅವಳನ್ನೇ ನೋಡ್ತಾ ನಿಂತರು. ಇದೇನಪ್ಪ, ನಾವು ಚಾಪೆ ಕೆಳಗಡೆ ತೂರಿದ್ರೆ ಇವಳು ರಂಗೋಲಿ ಕೆಳಗಡೆ ತೂರ್ತಾ ಇದ್ದಾಳಲ್ಲ, ನಿತ್ಯನೇ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಪ್ಲ್ಯಾನ್ ಏನು ಮಾಡೋದು ಅಂತ ನಿಂತಲು ರಾಧಾ. ಶರತ್ ನಿತ್ಯನ ನೋಡ್ತಾನೆ. ಮತ್ತೆ ಲಾವಣ್ಯಗೆ: ವಾಟ್, ನಿತ್ಯನ? ನಿತ್ಯ ಎಲ್ಲಿಗೂ ಬರೋದಿಲ್ಲ, ಅವಳು ಇಲ್ಲೇ ಇರ್ತಾಳೆ, ನೀನು ಮಾತ್ರ ರೆಡಿ ಆಗು, ಬಿಟ್ಟು ಬರ್ತೀನಿ
ಅಂತ ಸ್ಟ್ರಿಕ್ಟಾಗಿ ಹೇಳ್ದ. ಲಾವಣ್ಯ ನಿತ್ಯ ಕಡೆ ಗುರಾಯಿಸಿ ಬರ್ತೀನಿ ಅಂತ ಹೇಳು ಹಾಗೆ ಸನ್ನೆ ಮಾಡಿದ್ಲು. ಅದನ್ನು ನೋಡಿದ ನಿತ್ಯ ಇಲ್ಲ ನಾನು ಲಾವಣ್ಯ ಜೊತೆ ಹೋಗ್ತೀನಿ ಅಂತ ಹೇಳಿದ್ಲು. ಶರತ್ ಆಶ್ಚರ್ಯದಲ್ಲಿ ಅವಳನ್ನೇ ನೋಡ್ತಾ ಏನಂದೆ, ನೀನು ಲಾವಣ್ಯ ಜೊತೆ ಹೋಗೋದಾ? ಹಾವು ಮುಂಗಿಸಿ ಒಟ್ಟಿಗೆ ಇರೋ ಚೈತ್ರೆ ಇದೆಯಾ ನಿತ್ಯ ಅಂದ. ನಿತ್ಯ ಅದೆಲ್ಲ ನನಗೆ ಗೊತ್ತಿಲ್ಲ ಸರ್, ಲಾವಣ್ಯ ಅವ್ರ ಜೊತೆ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದಾಳೆ, ನಾನು ಹೋಗ್ತೀನಿ ಅಷ್ಟೇ ಅಂದ್ಲು. ಲಾವಣ್ಯ ಖುಷಿಯಲ್ಲಿ ಸರಿ ನಡಿ ನಿತ್ಯ ರೆಡಿ ಆಗೋಣ ಅಂತ ಕರ್ಕೊಂಡು ಹೋದ್ಲು. ಚಂದ್ರಶೇಖರ್ ಓಕೆ ಶರತ್ ಅವರಿಬ್ಬರನ್ನೂ ಕರ್ಕೊಂಡು ಹೋಗಿ ಬಿಟ್ಬಾ ಅಂತ ಹೇಳಿ ತಾವು ಹೊರಟರು. ಎಪಿಸೋಡ್ಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಡಿಯರ್ಸ್.